ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರಿಸ್ತನ ಜೀವನವು ಜನರನ್ನು ಮುಟ್ಟಿತು. ಈ ದಿನದ ಸತ್ಯವೇದದ ವಾಕ್ಯ, ಆದರೆ ಯೇಸು, ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದ್ದೇ ಎಂದು ಹೇಳಿ ಅವುಗಳ ಮೇಲೆ ಕೈ ಇಟ್ಟು ಅಲ್ಲಿಂದ ಹೊರಟು ಹೋದನು. ಮತ್ತಾಯ 19ನೆಯ ಅಧ್ಯಾಯ 14ನೆಯ ವಚನ. ನಮ್ಮ ರಕ್ಷಕನು ತನ್ನ ಸಾರ್ವಜನಿಕ ಸೇವೆಗೂ ಮುಂಚಿನ ವರ್ಷಗಳಲ್ಲಿ ನಿಗೂಢವಾಗಿ ಅಥವಾ ಏಕಾಂತದಲ್ಲಿ ವಾಸಿಸಲಿಲ್ಲ. ಅವನು ನಜರೇತಿನಲ್ಲಿ ತನ್ನ ಹೆತ್ತವರೊಂದಿಗೆ ವಾಸಿಸುತ್ತಿದ್ದನು ಮತ್ತು ಯೋಸೇಫನೊಂದಿಗೆ ಬಡಗಿಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದನು. ಅವನ ಜೀವನವು ಸರಳವಾಗಿತ್ತು, ದುಂದುಗಾರಿಕೆ ಮತ್ತು ಪ್ರದರ್ಶನದಿಂದ ಅದು ಮುಕ್ತವಾಗಿತ್ತು. ಅವನ ಸಾರ್ವಜನಿಕ ಕೆಲಸ ಪ್ರಾರಂಭವಾಗುವ ಸಮಯ ಬಂದಾಗ ಅವನು ನಿತ್ಯರಾಜ್ಯದ ಸುವಾರ್ತೆಯನ್ನು ಪ್ರಕಟಿಸಲು ಆರಂಭಿಸಿದನು. ಯೇಸು ತನ್ನ ಕೆಲಸದ ಅಂತ್ಯದವರೆಗೂ ತನ್ನ ಅಭ್ಯಾಸದ ಸರಳತೆಯನ್ನು ಕಾಪಾಡಿಕೊಂಡನು. ಜೀವನದಲ್ಲಿ ಕೆಳಹಂತದ ಜೀವನ ನಡೆಸುವವರನ್ನು ತನ್ನ ಸಹಾಯಕ್ಕಾಗಿ ಆರಿಸಿಕೊಂಡನು. ಅವನ ಮೊದಲ ಶಿಷ್ಯರೆಂದರೆ ಅದು ಗಲಿಲೇಯದ ವಿನಮ್ರರಾದ ಮೀನುಗಾರರಾಗಿದ್ದರು. ಕ್ರಿಸ್ತನ ಬೋಧನೆಯು ತುಂಬ ಸರಳವಾಗಿತ್ತು. ಚಿಕ್ಕ ಮಕ್ಕಳೂ ಸಹ ಅವನ ಬೋಧನೆಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು ಮತ್ತು ಅವನ ಮಾತುಗಳನ್ನು ಮತ್ತೆ ಮತ್ತೆ ಮಕ್ಕಳು ಹೇಳುವುದನ್ನು ಕೇಳಬಹುದಿತ್ತು. ಅವನು ನುಡಿದ ಎಲ್ಲ ಮಾತುಗಳು ಮತ್ತು ಮಾಡಿದ ಎಲ್ಲ ಕಾರ್ಯಗಳು ಸರಳತೆಯ ಹೊಳಪನ್ನು ಹೊಂದಿತ್ತು. ಕ್ರಿಸ್ತನು ಅತಿ ತೀಕ್ಷ್ಣನಾಗಿ ಗಮನಿಸುವವನಾಗಿದ್ದನು. ಇತರರು ಎದುರಿಸುವ ಅನೇಕ ವಿಷಯಗಳನ್ನು ಅವನು ಗಮನಿಸುತ್ತಿದ್ದನು. ನಿರುತ್ಸಾಹಗೊಂಡವರಿಗೆ ಮತ್ತು ದುಃಖಿತರಿಗೆ ಭರವಸೆ ಮತ್ತು ಸಹಾನುಭೂತಿಯ ಮಾತುಗಳನ್ನು ಆಡಲು ಮತ್ತು ಅವರಿಗೆ ಸಹಾಯ ಮಾಡಲು ಸದಾ ಸಿದ್ಧನಿರುತ್ತಿದ್ದನು. ಜನಸಮೂಹ ಅವನ ತೀರಾ ಹತ್ತಿರಕ್ಕೆ ಬಂದರೂ ಅವನ ಕಾಲ್ಗಳನ್ನು ನೆಲದ ಮೇಲೆ ಇಡಲಾಗದಿದ್ದರೂ ಅವನು ದೂರು ಹೇಳುತ್ತಿರಲಿಲ್ಲ. ಅವನು ಅವನ ಅಂತ್ಯಕ್ರಿಯೆಯನ್ನು ಎದುರು ನೋಡುವಾಗ ಅಸಡ್ಡೆಯಿಂದ ಅವನು ಹೆಜ್ಜೆ ಹಾಕಲಿಲ್ಲ. ಅವನು ಸಾವನ್ನು ನೋಡುತ್ತಿದ್ದಂತೆ ಅವನ ಮುಖದ ಮೇಲೆ ದುಃಖವು ಆವರಿಸಿತು ಮತ್ತು ದುಃಖಿತರೊಂದಿಗೆ ಅವನೂ ಅತ್ತನು. ತಮ್ಮ ಸುತ್ತಲೂ ಹೇರಳವಾಗಿ ಬೆಳೆಯುತ್ತಿದ್ದ ಕಾಡು ಹೂವುಗಳನ್ನು ಒಟ್ಟುಗೂಡಿಸಿ ಅವುಗಳನ್ನು ಕ್ರಿಸ್ತನಿಗೆಂದು ಸಣ್ಣ ಕಾಣಿಕೆಗಳಾಗಿ ಅರ್ಪಿಸಲು ಮಕ್ಕಳು ಗುಂಪುಗೂಡಿದಾಗ ಅವನು ಅವುಗಳನ್ನು ಮಕ್ಕಳಿಂದ ಸಂತೋಷದಿಂದ ಸ್ವೀಕರಿಸಿದನು ಮತ್ತು ಮಕ್ಕಳನ್ನು ನೋಡಿ ಅವನು ಮುಗುಳ್ನಗೆ ಬೀರುತ್ತಿದ್ದನು ಮತ್ತು ಹಲವು ಬಗೆಗಳ ಹೂವುಗಳನ್ನು ನೋಡಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದನು. ಆ ಮಕ್ಕಳು ಅವನ ಬಾಧ್ಯಸ್ಥರಾಗಿದ್ದರು. ಕಲ್ವಾರಿ ಶಿಲುಬೆಯ ಮೇಲೆ ಮರಣ ಹೊಂದುವ ಮೂಲಕ ಶತ್ರುಗಳಿಂದ ಆ ಮಕ್ಕಳನ್ನು ವಿಮೋಚಿಸಲು ತಾನು ಈ ಲೋಕಕ್ಕೆ ಬಂದಿದ್ದಾನೆಂದು ಅವನಿಗೆ ತಿಳಿದಿತ್ತು. ಆ ಮಕ್ಕಳು ಯಾವಾಗಲೂ ತಮ್ಮ ಹೃದಯದಲ್ಲಿ ಹೊತ್ತೊಯ್ಯುವಂತಹ ಮಾತುಗಳನ್ನು ಅವನು ಅವರಿಗೆ ಹೇಳುತ್ತಿದ್ದನು. ಕ್ರಿಸ್ತನು ತಮ್ಮ ಉಡುಗೊರೆಗಳನ್ನು ಮೆಚ್ಚಿದ್ದಾನೆ ಮತ್ತು ತಮ್ಮೊಂದಿಗೆ ಅತಿ ಪ್ರೀತಿಯಿಂದ ಮಾತನಾಡಿದ್ದಾನೆ ಎಂದು ಭಾವಿಸಿ ಆ ಮಕ್ಕಳು ಸಂತೋಷಪಟ್ಟರು. ಮಕ್ಕಳು ಆಟವಾಡುವಾಗ ಕ್ರಿಸ್ತನು ಅವರನ್ನು ಗಮನಿಸುತ್ತಿದ್ದನು ಮತ್ತು ಆ ಮಕ್ಕಳು ತಾವು ನಿರ್ಧರಿಸಿದ ಯಾವುದಾದರೂ ವಿಷಯದ ಮೇಲೆ ಜಯಗಳಿಸಿದಾಗ ಕ್ರಿಸ್ತನು ಆಗಾಗ್ಗೆ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದನು. ಸಿಹಿಯಾದ ಮತ್ತು ಆಶೀರ್ವಾದದ ಮಾತುಗಳಲ್ಲಿ ಅವನು ಮಕ್ಕಳಿಗಾಗಿ ಹಾಡುತ್ತಿದ್ದನು. ಅವನು ಅವರನ್ನು ಪ್ರೀತಿಸುತ್ತಾನೆ ಎಂದು ಮಕ್ಕಳಿಗೆ ತಿಳಿದಿತ್ತು. ಅವನು ಎಂದಿಗೂ ಅವರ ಮೇಲೆ ಕೋಪಗೊಳ್ಳಲಿಲ್ಲ. ಆ ಮಕ್ಕಳ ಬಾಲಿಶವಾದ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದನು. ಆಗಾಗ್ಗೆ ಕ್ರಿಸ್ತನು ಹೂವುಗಳನ್ನು ಸಂಗ್ರಹಿಸಿಕೊಂಡು ಆ ಮಕ್ಕಳಿಗೆ ಅವುಗಳ ಸೌಂದರ್ಯವನ್ನು ತೋರಿಸಿದ ನಂತರ ಅವುಗಳನ್ನು ಉಡುಗೊರೆಯಾಗಿ ಅವನು ಆ ಮಕ್ಕಳಿಗೆ ಕೊಡುತ್ತಿದ್ದನು. ಅವನೇ ಆ ಹೂವುಗಳನ್ನು ಮಾಡಿದ್ದನು, ಸೃಷ್ಟಿಸಿದ್ದನು ಮತ್ತು ಅವುಗಳ ಸೌಂದರ್ಯವನ್ನು ಅವರಿಗೆ ತೋರಿಸಲು ಅವನು ಸಂತೋಷಿಸುತ್ತಿದ್ದನು. ಯೇಸು ಎಂದಿಗೂ ನಗಲಿಲ್ಲ ಎಂದು ಹೇಳಲಾಗುತ್ತದೆ, ಆದರೆ ಇದು ಸರಿಯಾದ ಹೇಳಿಕೆಯಲ್ಲ. ಮುಗ್ಧತೆ ಮತ್ತು ಪರಿಶುದ್ಧ ಮನಸ್ಸಿನ
ಮಗುವೂ ಸಹ ಕ್ರಿಸ್ತನು ತನ್ನ ತುಟಿಗಳಿಂದ ಅತಿ ಸಂತೋಷದಿಂದ ಹಾಡುವುದನ್ನು ಕೇಳಿಸಿಕೊಳ್ಳುತ್ತಿತ್ತು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.